ನಮಸ್ಕಾರ ವೀಕ್ಷಕರೇ, ಅಪರೂಪದಲ್ಲೇ ಅಪರೂಪ ಗ್ರಹಣ ಬಹಳ ಪರ್ವಕಾಲವಾಗಿರುತ್ತದೆ. ನಾಳೆ ಭಾನುವಾರ ರಾತ್ರಿ ಸಮಯದಲ್ಲಿ ರಾತ್ರಿ 9:56 ಆಚೆಗೆ ರಾಹುಗ್ರಸ್ತ ರಕ್ತ ಮಹಾಚಂದ್ರ ಗ್ರಹಣ ಸಂಭವಿಸ್ತಾ ಇದೆ. ಈ ಒಂದು ಪರ್ವಕಾಲದಲ್ಲಿ ನೀವು ನಾನೀಗ ಮುಂದೆ ಹೇಳತಕ್ಕಂಥ ಕೆಲವಿಷ್ಟು ಟಿಪ್ಸ್ ಅಂತಂದರೆ ಆ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬಹಳ ವಿಶೇಷವಾಗಿ ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರವಾಗುತ್ತೆ. ಅಂದರೆ ನಾಳೆ ಭಾನುವಾರ 7ನೇ ತಾರೀಕು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 1:27 ಒಳಗೆ 3:31 ಸುದೀರ್ಘವಾದಂತಹ ಗ್ರಹಣ ಸಮಯ ಸಿಗುತ್ತೆ. ಸೊ ಈ ಗ್ರಹಣ ಸಮಯದಲ್ಲಿ ನಾನೀಗ ಮುಂದೆ ನಿಮಗೊಂದೆರಡು ಪರಿಹಾರಗಳನ್ನು ಹೇಳ್ತೇನೆ. ಆ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಬಹಳ ಮುಖ್ಯವಾಗಿ ನಿಮ್ಮ ಆರ್ಥಿಕ ಬಾಧೆ ಅಂದರೆ ದುಡ್ಡಿನ ಸಮಸ್ಯೆ ಪರಿಹಾರವಾಗುತ್ತೆ, ಸಾಲ ಬಾಧೆಗಳು ಪರಿಹಾರವಾಗುತ್ತೆ, ಮನೆಯಲ್ಲಿ ದಾರಿದ್ರ್ಯ ನಿವಾರಣೆ ಆಗುತ್ತೆ. ದಯವಿಟ್ಟು ಆ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ನೋಡಿ, ಬಹಳ ಪ್ರಮುಖವಾಗಿ 3 ಬಾರಿ ನೀವು ಅಂದರೆ ಅವತ್ತು ಗ್ರಹಣಾಚರಣೆಯನ್ನು ಬಹಳ ಮುಖ್ಯವಾಗಿ ಮಾಡಬೇಕು. ನಾಳೆ ಭಾನುವಾರದ ದಿವಸ ನಿಮಗೆ 12:30 ನಂತರ ಆಹಾರ ಸೇವನೆ ಮಾಡಬಾರ್ದು, ಸದೃಢವಾಗಿದ್ದರೆ, ಆರೋಗ್ಯಪೂರ್ಣವಾಗಿದ್ದರೆ ಅಂತ ಹೇಳ್ತಾರೆ. ಅಂದರೆ ಗ್ರಹಣ ಮುಗಿಯೋ ತನಕ, ಗ್ರಹಣ ಮುಗಿದ ನಂತರ ಮತ್ತೆ ಪುನಃ ಹೊಸದಾಗಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಬೆಳಗಿನ ಜಾವ 1:30 ಗ್ರಹಣ ಮುಗೀತು ಅಂದ್ರೆ ಮತ್ತೆ ಆ ಮಧ್ಯರಾತ್ರಿ ಯಾರು ಅಡುಗೆ ಮಾಡ್ತಾರೆ, ಮಲಗಿ ಬೆಳಗ್ಗೆ ಎದ್ದು ನೋಡೋಣ ಅಂತ ಮಾಡ್ಬೋದು. ಓಕೆ, ಬಟ್ ನೆನ್ಪಿಟ್ಕೊಳ್ಳಿ, 3 ಸ್ನಾನಗಳನ್ನು ಮಾಡಬೇಕು. 9:56 ಒಮ್ಮೆ ಸ್ನಾನ ಮಾಡಬೇಕು, 11:45 ಒಂದು ಸ್ನಾನ ಮಾಡಬೇಕು, 1:27 3ನೇ ಸ್ನಾನ ಮಾಡಬೇಕು. ಹೀಗೆ 3 ಸ್ನಾನಗಳನ್ನು ನೀವು ನಾಳೆ ದಿವಸ ಮಾಡಬೇಕಾಗ್ತದೆ. ಹಾಗೂ ಆ ಗ್ರಹಣದ ಸಮಯದ ಸ್ನಾನ ಮಾಡ್ಕೊಂಬಂದು ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ನಾನೀಗೊಂದು ಸ್ಕ್ರೀನ್ ಮೇಲೆ ಮಂತ್ರ ಕೊಡ್ತೇನೆ. ಈ ಪರ್ಟಿಕ್ಯುಲರ್ ಮಂತ್ರವನ್ನು ನೀವೇನಾದರೂ ಜಪ ಮಾಡಿದರೆ ನಿಮಗೆ ಅದ್ಭುತವಾಗಿ ಆರ್ಥಿಕ ಬಾಧೆಗಳ ಪರಿಹಾರವಾಗಿ ಧನ ಪ್ರಾಪ್ತಿ ಆಗ್ತದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ತ್ರಿಭುವನ ಮಹಾಲಕ್ಷ್ಮ್ಯೈ ಅಸ್ಮಾಕಂ ದಾರಿದ್ರ್ಯನಾಶಯ ಪ್ರಯಚ್ಛ ಕ್ಲೀಂ ಹ್ರೀಂ ಶ್ರೀಂ ಓಂ. ಓಂ ಶ್ರೀಂ ಹ್ರೀಂ ಕ್ಲೀಂ ತ್ರಿಭುವನ ಮಹಾಲಕ್ಷ್ಮ್ಯೈ ಅಸ್ಮಾಕಂ ದಾರಿದ್ರ್ಯನಾಶಯ ಪ್ರಯಚ್ಛ ಕ್ಲೀಂ ಹ್ರೀಂ ಶ್ರೀಂ ಓಂ. ಓಂ ಶ್ರೀಂ ಹ್ರೀಂ ಕ್ಲೀಂ ತ್ರಿಭುವನ ಮಹಾಲಕ್ಷ್ಮ್ಯೈ ಅಸ್ಮಾಕಂ ದಾರಿದ್ರ್ಯನಾಶಯ ಪ್ರಯಚ್ಛ ಕ್ಲೀಂ ಹ್ರೀಂ ಶ್ರೀಂ ಓಂ. ಈ ಮಂತ್ರವನ್ನು ಗ್ರಹಣದ ಸಮಯದಲ್ಲಿ ಕನಿಷ್ಠ ಪಕ್ಷ 108 ಬಾರಿ ಅಥವಾ 1008 ಬಾರಿ ಪಠನ ಮಾಡ್ತಕ್ಕಂಥದ್ದು, ಜಪ ಮಾಡ್ತಕ್ಕಂಥದ್ದು, ಹಾಗೂ ಲಕ್ಷ್ಮಿಗೆ ಹಾಲಿನ ಪಾಯಸವನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಅಥವಾ ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು ತುಂಬ ವಿಶೇಷವಾಗಿರ್ತದೆ. ಈ ವಿಶೇಷವಾದ ಮಂತ್ರ, ಈ ವಿಶೇಷವಾದ ಶ್ಲೋಕ ನಿಮಗೆ ಸ್ಕ್ರೀನ್ ಮೇಲೆ ಬರ್ತದೆ. ಈಗ ನಾನು ಮುಂದೆ ಅದನ್ನು ತಿಳಿಸಲಿದ್ದೇನೆ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ದುಡ್ಡು ಇಡುವಂತಹ ಜಾಗ ಇರ್ತದಲ್ಲ, ಅಂದರೆ ನಿಮ್ಮ ಬೀರುವ ಇರಬಹುದು ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ ಇರಬಹುದು, ದುಡ್ಡಿಡುವಂತಹ ಜಾಗ. ಈ ದುಡ್ಡಿಡುವಂತಹ ಜಾಗದಲ್ಲಿ ವಿಶೇಷವಾಗಿ ಈ ಗ್ರಹಣದ ಸಮಯದಲ್ಲಿ ಆ ದೃಷ್ಟಿಯನ್ನು ತೆಗಿತಕ್ಕಂಥದ್ದು ನಿಮ್ಮ ಆಭರಣಗಳು. ಉದಾಹರಣೆಗೆ ಬಹಳಷ್ಟು ಜನಕ್ಕೆ ಏನಾಗ್ಬಿಡುತ್ತೆ, ಬಂಗಾರ ತುಂಬ ಅಡಮಾನ ಇಡೋ ಪರಿಸ್ಥಿತಿ ಬರ್ತಾ ಇದೆ. ಏನು ಮಾಡಿದ್ರು ಬಂಗಾರ ಬಿಡಿಸ್ಕೊಂಡು ಬಂದಾಗೂ ಮತ್ತೇನೋ ಖರ್ಚು ಬರುತ್ತೆ, ಮತ್ತೆ ತೊಗೊಂಡೋಗಿ ಅಡ ಇಡುವಂತಾಗುತ್ತೆ ಅಂತ. ಸೊ ಅಂಥವ್ರಿಗೂ ಸಹ ಹೇಳ್ತಾ ಇದ್ದೇನೆ, ನಿಮ್ಮ ಆಭರಣಗಳಿದ್ದರೆ ನಿಮ್ಮ ಆಭರಣಗಳಿಗೂ ಬಂತು, ಅಥವಾ ನೀವು ದುಡ್ಡಿಡುವಂಥ ನಿಮ್ಮ ಮನೆಯ ಲಾಕರ್ ಇರಬಹುದು. ಸೊ ಇದಕ್ಕೆ ನೀವು ವಿಶೇಷವಾಗಿ ದೃಷ್ಟಿಯನ್ನು ತೆಗೀಲಿಕ್ಕೆ ಈ ಗ್ರಹಣದ ಸಮಯ ಬಹಳ ವಿಶೇಷವಾಗಿರುತ್ತೆ. ಅಂದರೆ ರಾತ್ರಿ 9:56 ನಂತರ ಸ್ನಾನ ಮಾಡಿಕೊಂಡು ಬಂದು ನೀವು ಒಂದು ಕುಂಕುಮದ ನೀರು ಚೆನ್ನಾಗಿ ಕೆಂಪು ಕರಡ್ಕೋಬೇಕು. ಒಂದು ಸ್ಟೀಲ್ ಪ್ಲೇಟಲ್ಲಾದರೂ ಕುಂಕುಮದ ನೀರು ಮಾಡಿಕೊಂಡು ಅದಕ್ಕೆ ಕೆಂಪು ಕಲರ್ದು 3 ಕೆಂಪು ಬಣ್ಣದ 3 ಹೂವುಗಳನ್ನು ಅದಕ್ಕೆ ಹಾಕಿ ಆ ಒಂದು ಪ್ಲೇಟ್ ಅಂದರೆ ಅದನ್ನು ಆರತಿ ಥರ ಹಿಂಗೆ ಅದನ್ನು ದೃಷ್ಟಿ ತೆಗೆದು, ಅದು ನಿಮಗೆ ದುಡ್ಡಿರ್ಬೋದು, ಲಾಕರ್ ಇರಬಹುದು, ಬಂಗಾರ ಇರಬಹುದು, ನಿಮಗೆ ಯಾವುದಕ್ಕೆ ದೃಷ್ಟಿ ಆಗುತ್ತೆ ಅಂತ ಅನ್ಸುತ್ತೆ. ಈಗ ನಿಮಗೆ ಹೊಸ ಗಾಡಿ ತೊಗೊಂಡಿದ್ದೀರಾ, ತುಂಬ ದೃಷ್ಟಿ ಆಗುತ್ತೆ ಆಗ್ತದೆ ಇದಕ್ಕೆ ಅಂತ ಅನ್ಸಿದ್ರೆ, ಕಾರೋ ಬೈಕೋ ಅಥವಾ ಏನೇ ಹೊಸದು ನೀವು ತೊಗೊಂಡಿದ್ದೀರಾ ಅದಕ್ಕೆ ದೃಷ್ಟಿ ಆಗಿದ್ದು ಹಾಳಾಗೋಗ್ತದೆ ಅಂತ ಅನ್ಸಿದ್ರೆ, ಆ ಗ್ರಹಣದ ಸಮಯದಲ್ಲಿ ಅದಕ್ಕೊಂದು ದೃಷ್ಟಿ ತೆಗೆದು ಹೊರಗಡೆ ಹಾಕಿದ್ರೂ ಪರವಾಗಿಲ್ಲ, ಹೊರಗಡೆ
ಆ ನೀರನ್ನ ಚೆಲ್ಲಿದ್ರೂ ಪರವಾಗಿಲ್ಲ, ತುಂಬ ಬೇಗ ದೃಷ್ಟಿ ಹೋಗ್ತದೆ. ನೀವು ದುಡ್ಡಿನ ವಿಚಾರಕ್ಕೆ, ಬಂಗಾರದ ವಿಚಾರಕ್ಕೆ ಮಾಡಿದಾಗ ತುಂಬ ಖಂಡಿತವಾಗಿ ಆ ಸಮಸ್ಯೆಗಳು ಪರಿಹಾರವಾಗುತ್ತೆ. ಸೊ ಈ ಆರ್ಥಿಕ ಬಾಧ್ಯಗಳ ಪರಿಹಾರಕ್ಕೆ ಅಥವಾ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ವಿಶೇಷವಾಗಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿಯನ್ನು ಮಾಡ್ತಾ ಇದ್ದೇವೆ, ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ, ಚಿಂತಾಮಣಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಬಹಳ ವಿಶೇಷವಾದ ಹೋಮ ಹವನಗಳನ್ನು ಮಾಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೂ ಕೊಡ್ಬೋದು. ಯಾರ್ಯಾರು ಸಂಕಲ್ಪ ಸೇವೆಗೆ ಕೊಡ್ತಾರೆ ನಿಮಗೆಲ್ಲರಿಗೂ ಸಹ ಒಂದು ವಿಶೇಷವಾದಂತಹ ಶ್ವೇತಾರ್ಕ ರತ್ನಗಳ ಬ್ರೇಸ್ಲೆಟ್ ಕೊಡ್ತಾ ಇದ್ದೇವೆ, ಪ್ರತಿಯೊಬ್ಬರಿಗೂ ಧಾರಣೆ ಮಾಡ್ಕೊಳ್ಳೋಕ್ಕೆ. ಚಂದ್ರಗ್ರಹಣದ ದಿವಸ, ಚಂದ್ರಗ್ರಹಣದ ಸಮಯದಲ್ಲಿ, ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಈ ಒಂದು ಚಂದ್ರನ ಉಪರತ್ನಗಳಾದ ಶ್ವೇತಾರ್ಕ ರತ್ನಗಳನ್ನು ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ. ಅದರ ದೃಷ್ಟಿ ಪರಿಹಾರಕ್ಕೂ ಸಹ ಇದನ್ನು ಕೊಡ್ತೇವೆ. ಸೊ ಮಾನಸಿಕವಾಗಿ ಯಾವುದೇ ರೀತಿ ಒತ್ತಡಗಳಿದ್ದರೆ, ಕಷ್ಟ ಆಗ್ತಾ ಇದ್ದರೆ, ಆರ್ಥಿಕ ಬಾಧೆ ಇಲ್ಲದ್ರೆ ಸೌಭಾಗ್ಯ ಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ಸೊ ಆರ್ಥಿಕ ಬಾಧೆಗಳಿದ್ದರೆ, ಆಮೇಲೆ ಬಹಳ ಮುಖ್ಯವಾಗಿ ಚಿಂತಾಮಣಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಚಿಂತಾಮಣಿ ಗಣಪತಿ ಹೋಮವನ್ನು ಸಹ ನೀವು ಅದರಲ್ಲಿಯೂ ಸಹ ಸಂಕಲ್ಪ ಅದರಲ್ಲೂ ಸಹ ಈ ವಿಶೇಷವಾದ ಬ್ರೇಸ್ಲೆಟ್ ಎನರ್ಜೈಸ್ ಆಗಿರುತ್ತೆ. ಸೊ ನೀವು ಸಂಕಲ್ಪ ಸೇವೆ ಕೊಟ್ಟರೆ ಈ ವಿಶೇಷವಾದ ಬ್ರೇಸ್ಲೆಟ್ಟು ನಿಮ್ಮ ಚಂದ್ರಗ್ರಹಣ ಶಾಂತಿ ಪರಿಹಾರವನ್ನು ಮಾಡುತ್ತೆ. ಚಿಂತಾಮಣಿ ಗಣಪತಿ ಅಂದರೆ ನೀವು ಚಿಂತಿಸಿದ್ದನ್ನು ಕೊಡ್ತಕ್ಕಂಥ ಒಂದು ವಿಶೇಷ ಪರಿಹಾರ. ಸೊ ಅದು ಆಗುತ್ತೆ, ಜೊತೆಗೆ ಆರ್ಥಿಕ ಬಾಧೆಗಳು ಪರಿಹಾರವಾಗುತ್ತೆ. ಸೊ ವಿಶೇಷವಾಗಿ ಈ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಹಾಗೂ ವಿಶೇಷವಾಗಿ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಆಶ್ಲೇಷ ಬಲಿ ಇತ್ಯಾದಿ ಸರ್ಪಶಾಂತಿ ಹೋಮ ಇರುತ್ತೆ. ಸೊ ನಾಗಾರಾಧನೆ, ಅರಿಶಿಣ ಪ್ರಸಾದ, ಈ ವಿಶೇಷವಾದ ಬ್ರೇಸ್ಲೆಟು, ಇದೆಲ್ಲದನ್ನೂ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ನಾಳೆ ಹೋಮ ಇದೆ ಭಾನುವಾರ ಅಂತಂದರೆ ಸೋಮವಾರ ದಿವಸ ಎಲ್ಲ ಪ್ಯಾಕಿಂಗ್ ಆಗುತ್ತೆ, ಯಾಕಂದರೆ ರಾತ್ರಿ ಎಲ್ಲ ಹೋಮ ಆಗುತ್ತೆ. ಆದ್ದರಿಂದ ಮಂಗಳವಾರ ದಿವಸ ಬೆಳಗ್ಗೆ ನಾವು ನಮ್ಮ ಯಾಗಶಾಲೆಯಿಂದ ಕಳುಹಿಸಿಕೊಡ್ತೇವೆ. ಸೊ ಬೇಗ ನೀವು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ, ಕರೆ ಮಾಡಿ, ಇಲ್ಲಾಂದರೆ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಬಹುದಾಗಿರ್ತದೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.